ನಮಸ್ಕಾರ. ಈ ಅದ್ಭುತವಾದ ಮೂಲ ಕೃತಿಗಳ ವಿಶ್ಲೇಷಣೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಕರುನಾಡಿನ ಸಾಂಸ್ಕೃತಿಕ ಬೇರುಗಳನ್ನೇ ಅಲುಗಾಡಿಸಿದ, ಇಂದಿಗೂ ನಮ್ಮೊಳಗೆ ಜೀವಂತವಾಗಿರುವ ಮಹಾನ್ ದಾರ್ಶನಿಕ ಬಸವಣ್ಣನವರ ಜೀವನ ಹಾಗೂ ತತ್ವಶಾಸ್ತ್ರದ ಬಗ್ಗೆ ಬಹಳ ಆಳವಾಗಿ ಚರ್ಚಿಸಲಿದ್ದೇವೆ. ಬಸವಣ್ಣ, ಗ್ರಾಮೀಣ ಕರ್ನಾಟಕದ ಚಿರಂತನ ಚೇತನ, ಇದೇ ನಮ್ಮ ಇಂದಿನ ರೋಚಕ ವಿಷಯ. ಬನ್ನಿ ಶುರು ಮಾಡೋಣ. ಸ್ವಲ್ಪ ಯೋಚಿಸಿ ನೋಡಿ. ಈ ಭೂಮಿ ಮೇಲೆ ಕೋಟ್ಯಾನುಕೋಟಿ ಜನ ಹುಟ್ಟಿ ಸತ್ತು ಮಣ್ಣಾಗಿದ್ದಾರೆ. ಅವರಲ್ಲಿ ಎಷ್ಟು ಜನರ ಹೆಸರು ನಮಗೆ ನೆನ್ಪಿದೆ? ಬಹುಶಃ ಬೆರಳೆಣಿಕೆಷ್ಟು ಮಾತ್ರ ಅಲ್ವಾ? ಆದ್ರೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ಬರೋಬ್ಬರಿ 8 ಶತಮಾನಗಳೇ ಕಳೆದ್ರೂ ಒಬ್ಬ ವ್ಯಕ್ತಿಯ ಪರಂಪರೆ, ಅವರ ಆದರ್ಶಗಳು ಇವತ್ತಿಗೂ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅಕ್ಷರಶಃ ಹಾಸುಹೊಕ್ಕಾಗಿದೆ. ಆ ಜ್ವಲಂತ ಚೇತನವೇ ಬಸವಣ್ಣ. ಹಾಗಾದರೆ ಭಾಗ 1, 8 ಶತಮಾನಗಳ ಪರಂಪರೆ. 12ನೇ ಶತಮಾನದ ಈ ದಾರ್ಶನಿಕನ ವಿಚಾರಗಳು ಇವತ್ತಿನ ಆಧುನಿಕ ಜಗತ್ತಿಗೂ ಯಾಕೆ ಅಷ್ಟೇ ಪ್ರಸ್ತುತ ಅಂತ ನಾವೀಗ ಅರ್ಥ ಮಾಡ್ಕೊಳ್ಬೇಕಿದೆ. ಬಸವಣ್ಣನವರನ್ನ ನಾವು ಮೂಲಭೂತವಾಗಿ ಮಹಾಮಾನವತಾವಾದಿ ಅಂತ ಕರಿತೀವಿ. ಅಂದ್ರೇನ್ ಗೊತ್ತಾ? ಅವರ ಅಂತಿಮ ಗುರಿ ಸತ್ತ ಮೇಲೆ ಸಿಗೋ ಸ್ವರ್ಗ ಆಗಿರ್ಲಿಲ್ಲ, ಬದಲಾಗಿ ತಾವು ಬದುಕಿದ್ದ ಕಾಲದ ತಾರತಮ್ಯಗಳಿಂದ ಕೂಡಿದ್ದ ಶಾಪಗ್ರಸ್ತ ಸಮಾಜವನ್ನೇ ಸರಿಪಡಿಸಿ ನಾವು ಬದುಕ್ತಿರ ಈ ಭೂಲೋಕವನ್ನೇ ಕೈಲಾಸವನ್ನಾಗಿ ಮಾಡಬೇಕು ಅನ್ನೋದೇ ಅವರ ಅಲ್ಟಿಮೇಟ್ ಕನಸಾಗಿತ್ತು. ಎಂಥ ಅದ್ಭುತ ಆಲೋಚನೆ! ಮುಂದಿನ ಹಂತ ಭಾಗ 2, ಹೊಣೆಗಾರಿಕೆಯ ತತ್ವಶಾಸ್ತ್ರ. ಬಸವಣ್ಣನವರು ವೈಯಕ್ತಿಕ ಜವಾಬ್ದಾರಿ ಅಥವಾ ಅಕೌಂಟಬಿಲಿಟಿನ ಹೇಗೆ ನೋಡ್ತಿದ್ರು ಅನ್ನೋದನ್ನ ಅವರ ಪ್ರಸಿದ್ಧ ವಚನಗಳ ಮೂಲಕವೇ ಅರ್ಥ ಮಾಡಿಕೊಳ್ಳೋಣ. ಇಲ್ಲಿರುವ ಈ ವಚನದ ಸಾಲುಗಳನ್ನೊಮ್ಮೆ ಗಮನಿಸಿ. ಮುಂಜಾನೆ ಎದ್ದ ತಕ್ಷಣ ಕೇವಲ ತನ್ನ ಹೊಟ್ಟೆ, ತನ್ನ ಸಂಪತ್ತು, ತನ್ನ ಹೆಂಡ್ತಿ ಮಕ್ಕಳು ಅಂತ ಮಾತ್ರ ಒದ್ದಾಡುವ ಸ್ವಾರ್ಥಿ ನಾನಾಗಿದ್ರೆ ಅದಕ್ಕೆ ನನ್ನ ಮನಸ್ಸೇ ಸಾಕ್ಷಿ, ಹಾಗೇನದು ಆದ್ರೆ ನನ್ನ ತಲೇ ದಂಡವಾಗಲಿ ಅಂತ ಘಂಟಾಘೋಷವಾಗಿ ಹೇಳ್ತಾರೆ. ಅವರು ನಿರೀಕ್ಷಿಸುತ್ತಿದ್ದ ನಿಸ್ವಾರ್ಥ ಹೊಣೆಗಾರಿಕೆಯ ಲೆವೆಲ್ ಎಂಥದ್ದು ಅಂತ ಇದರಿಂದಲೇ ತಿಳಿಯುತ್ತೆ. ಈ ವಚನದ ಒಳಾರ್ಥವನ್ನ ಬಿಡಿಸಿ ನೋಡಿದಾಗ ನಮಗೆ ಸಿಗೋ ಪಾಠಗಳೇನು? ಬಹಳ ಸಿಂಪಲ್. ನಾಳೆಗೋಸ್ಕರ ಸಂಪತ್ತು ಕೂಡಿಡೋ ಭೌತಿಕ ವ್ಯಾಮೋಹವನ್ನ ಅವರು ಕಂಪ್ಲೀಟಾಗಿ ರಿಜೆಕ್ಟ್ ಮಾಡ್ತಾರೆ. ಬರೀ ಸ್ವಾರ್ಥಕ್ಕಾಗಿ ಬದುಕೋದಲ್ಲ, ನಮ್ಮ ನೈಜ ಉದ್ದೇಶಗಳಿಗೆ ನಮ್ಮ ಮನಸ್ಸೇ ಅಂತಿಮ ಸಾಕ್ಷಿ. ಸಮಾಜದ ಬಗ್ಗೆ ನಮಗಿರ್ಬೇಕಾದ ಕಠಿಣವಾದ ವೈಯಕ್ತಿಕ ಹೊಣೆಗಾರಿಕೆಯನ್ನ ಇದು ನಮಗೆ ಬಹಳ ಸ್ಪಷ್ಟವಾಗಿ ಕಲಿಸುತ್ತೆ. ಈಗ ಭಾಗ 3, ನಿಜವಾದ ಭಕ್ತಿ ಮತ್ತು ಸ್ವಾರ್ಥದ ಪ್ರಾರ್ಥನೆ. ಬಸವಣ್ಣನವರಿಗೆ ಈ ತೋರಿಕೆಯ ಮೇಲ್ನೋಟದ ಸಂಪ್ರದಾಯಗಳೆಲ್ಲ ಕಂಡ್ರೆ ಆಗ್ತಿರ್ಲಿಲ್ಲ. ಜನ ಅಸಲಿಗೆ ಯಾಕೆ ಪ್ರಾರ್ಥನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರ ವಿಮರ್ಶೆ ನಿಜಕ್ಕೂ ಕಣ್ತೆರೆಸುವಂತಿದೆ. ಕೆಂಚ ಕರಿಕನ ನೆನೆದಡೆ ಕರಿಕನಾಗಬಲ್ಲನೆ. ಈ ಮಾತುಗಳನ್ನ ಕೇಳಿದ್ರೆ ಎಂಥವರಿಗಾದ್ರೂ ಒಮ್ಮೆಲೆ ರಿಯಾಲಿಟಿ ಚೆಕ್ ಆಗತ್ತೆ. ಕೇವಲ ಪುಣ್ಯಪುರುಷರ ಹೆಸರನ್ನ ಉಚ್ಚಾರ ಮಾಡಿದ ತಕ್ಷಣ ಮ್ಯಾಜಿಕ್ ಆದ್ಹಾಗೆ ನಮ್ಮ ಜೀವನ ಪಾವನಾಗಿಬಿಡುತ್ತೆ ಅನ್ನೋ ಸೋಗಲಾಡಿತನವನ್ನ ಅವರು ನೇರವಾಗಿ ಯಾವುದೇ ಮುಲಾಜಿಲ್ಲದೆ ಬಯಲಿಗಳಿತಾರೆ. ಸೊ ಇಲ್ಲಿರೋ ತರ್ಕವನ್ನೊಮ್ಮೆ ನೋಡಿ. ಕಪ್ಪಗಿರೋ ವ್ಯಕ್ತಿ ಬೆಳ್ಳಗಿರೋ ವ್ಯಕ್ತಿನ ನೆಂತ ತಕ್ಷಣ ಬೆಳ್ಳಗಾಗ್ತಾನ? ಖಂಡಿತ ಇಲ್ಲ. ಬಡವ ಶ್ರೀಮಂತನನ್ನ ನೆಂದ್ರೆ ಶ್ರೀಮಂತನಾಗ್ತಾನ? ಅದೂ ಇಲ್ಲ. ಅದೇ ರೀತಿ ಬರೀ ಸ್ವಾರ್ಥಕ್ಕಾಗಿ ಮಹಾನ್ ಸುಧಾರಕರ ಹೆಸರನ್ನ ಜಪ್ಸಿದ್ರೆ ಯಶಸ್ಸು ತಾನಾಗೇ ಒಲ್ದು ಬರೋದಿಲ್ಲ ಅನ್ನೋದೇ ಇಲ್ಲಿನ ಕ್ರೂಷಿಯಲ್ ಪಾಯಿಂಟ್. ಹಾಗಾದ್ರೆ ನಿಜವಾದ ಭಕ್ತಿ ಅಂದ್ರೆ ಏನು? ಕೇವಲ ಪರ್ಸನಲ್ ಲಾಭಕ್ಕಾಗಿ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥನೆ ಮಾಡೋದು ಸ್ವಾರ್ಥ. ಆದ್ರೆ ಆ ಮಹಾಪುರುಷರ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಸಮಾಜಕ್ಕೆ ಒಳಿತು ಮಾಡೋದು ನೈಜ ಭಕ್ತಿ. ಅವರ ತತ್ವಗಳನ್ನ ಪಾಲಿಸೋದೇ ನಿಜವಾದ ಸ್ಮರಣೆ. ಬನ್ನಿ ಭಾಗ 4, ಹುಟ್ಟಿನ ಹಿಂದಿನ ಪೌರಾಣಿಕ ಕಥೆ. ಅವರ ಈ ಪ್ರಾಕ್ಟಿಕಲ್ ಫಿಲಾಸಫಿಗಳಿಂದ ಸ್ವಲ್ಪ ಹೊರಬಂದು ಮುಂದಿನ ಪೀಳಿಗೆಯವರು ಅವರ ಹುಟ್ಟಿನ ಬಗ್ಗೆ ಕಟ್ಟಿದ ಕೆಲವು ಪೌರಾಣಿಕ ಕಥೆಗಳನ್ನ ಈಗ ನೋಡೋಣ. ಹರಿಹರನಂತಹ ಕವಿಗಳು ಬಸವಣ್ಣನವರ ಕಥೆಯನ್ನ ನೇರವಾಗಿ ಕೈಲಾಸದಿಂದಲೇ ಶುರು ಮಾಡ್ತಾರೆ. ಅವರ ಪ್ರಕಾರ ಒಮ್ಮೆ ಶಿವನ ಆಸ್ಥಾನದಲ್ಲಿ ನಂದಿ ಸಂಪಿಗೆ ಹೂವು ಹಂಚುವಾಗ ಷಣ್ಮುಖನನ್ನೇ ಮರೆತುಬಿಡ್ತಾನಂತೆ. ಷಣ್ಮುಖ ಕಂಪ್ಲೇಂಟ್ ಮಾಡಿದಾಗ ನಂದಿ ಸುಳ್ಳು ಹೇಳ್ತಾನೆ. ಈ ಸುಳ್ಳಿಗೆ ಕೋಪಗೊಂಡು ಶಿವ ನಂದಿಗೆ ಭೂಲೋಕದಲ್ಲಿ ಬಸವಣ್ಣನಾಗಿ ಹುಟ್ಟುವಂತೆ ಶಾಪ ಕೊಡ್ತಾನೆ. ಕಥೆ ಕೇಳಕ್ಕೆ ಬಹಳ ರೋಚಕವಾಗಿದೆ ಅಲ್ವಾ? ಆದರೆ ವಾಸ್ತವವೇ ಬೇರೆ. ಈ ಕಥೆ ನಮ್ಮ ಮನೆಗಳಲ್ಲಿ ಮಕ್ಕಳ ಬಗ್ಗೆ ನಡೆಯೋ ಸಣ್ಣ ಪುಟ್ಟ ಜಗಳಗಳನ್ನ ಪ್ರತಿಬಿಂಬಿಸ್ದೆ ಅಷ್ಟೇ. ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕನ ಹುಟ್ಟಿಗೆ ಇದೇ ಕಾರಣ ಆಗಿರೋಕೆ ಸಾಧ್ಯವೇ ಇಲ್ಲ. ಕಂದಾಚಾರಗಳಿಂದ ಶಾಪಗ್ರಸ್ತವಾಗಿದ್ದ ಈ ಸಮಾಜವನ್ನ ಸರಿಪಡಿಸ್ಬೇಕು ಅನ್ನೋ ಆಳವಾದ ಮಾನವೀಯ ಕಳಕಳಿಯೇ ಅವರ ಹುಟ್ಟಿಗೆ ಅಸಲಿ ಕಾರಣ. ಈಗ ಬರೋಣ ಭಾಗ 5, ಕರ್ತಾರನ ಕಮ್ಮಟ.
ಇದು ಬಸವಣ್ಣನವರ ಬಹಳ ಫೇಮಸ್ ಆದ ಒಂದು ರೂಪಕ. ಮನುಷ್ಯನ ಜೀವನವನ್ನ ಅವರು ಹೇಗೆ ವ್ಯಾಲ್ಯೂಯೇಟ್ ಮಾಡ್ತಾರೆ ಅನ್ನೋದನ್ನ ಇದು ಪರ್ಫೆಕ್ಟ್ ಆಗಿ ಸೆರೆಹಿಡಿಯುತ್ತೆ. ಮರ್ತ್ಯಲೋಕವೆಂಬುದೋ ಕರ್ತಾರನ ಕಮ್ಮಟವಯ್ಯ. ಈ ಸಾಲುಗಳು ಎಷ್ಟು ಅದ್ಭುತವಾಗಿದೆ ಅಲ್ವಾ? ಈ ಭೂಲೋಕವೇ ಸೃಷ್ಟಿಕರ್ತನ ಕಮ್ಮಟ ಅನ್ನೋ ಈ ಮೆಟಫರ್ ಅವರ ಇಡೀ ಕರ್ಮ ಸಿದ್ಧಾಂತವನ್ನ ಬಹಳ ಸುಂದರವಾಗಿ, ಸಿಂಪಲ್ ಆಗಿ ವಿವರಿಸುತ್ತೆ. ಕಮ್ಮಟ ಅಂದ್ರೆ ಟಂಕಸಾಲೆ, ಅಂದ್ರೆ ನಾಣ್ಯಗಳನ್ನ ಮುದ್ರಿಸೋ ಜಾಗ. ದೇವ್ರು ಈ ಜಗತ್ತು ಅನ್ನೋ ಟಂಕಸಾಲೆಯಲ್ಲಿ ನಮ್ನೆಲ್ಲ ನಾಣ್ಯಗಳ ತರ ಚಲಾವಣೆಗೆ ಬಿಟ್ಟಿದ್ದಾನೆ. ಅಲ್ಲಿ ಅಸಲಿ, ನಕಲಿ ನಾಣ್ಯಗಳನ್ನ ಪರೀಕ್ಷೆ ಮಾಡೋ ಹಾಗೆ ನಮ್ಮ ದೈನಂದಿನ ಒಳ್ಳೆಯ ನಡೆನುಡಿಗಳನ್ನೇ ದೇವ್ರು ಅಸಲಿ ಮುದ್ರೆ ಅಂತ ಪರಿಗಣಿಸ್ತಾನೆ. ಅಂದ್ರೆ ದೇವ್ರಿಗೆ ಹತ್ತಿರವಾಗ್ಬೇಕಾದ್ರೆ ಮೊದಲು ಈ ಭೂಮಿ ಮೇಲಿನ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ಲೇಬೇಕು. ಎಂಥ ಪವರ್ಫುಲ್ ಮೆಸೇಜ್! ಕೊನೆಯದಾಗಿ ಭಾಗ 6, ಗ್ರಾಮೀಣ ಕರ್ನಾಟಕದ ಬಡಿತ. ಬನ್ನಿ ಈಗಿನ ಕಾಲಕ್ಕೆ ಬರೋಣ. 800 ವರ್ಷಗಳ ಹಿಂದಿನವರ ಈ ಆದರ್ಶಗಳು ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಹೇಗೆ ಹಾಸುಹೊಕ್ಕಾಗಿದೆ ಅಂತ ನೋಡೋಣ. ಸಿಟಿಗಳಲ್ಲಿ ಬಸವ ಜಯಂತಿನ ಸ್ವಲ್ಪ ಫಾರ್ಮಲ್ ಆಗಿ ಭಾವಚಿತ್ರ ಇಟ್ಟು ದೀಪ ಹಚ್ಚಿ ಭಾಷಣ ಮಾಡಿ ಆಚರಿಸ್ತಾರೆ. ಆದ್ರೆ ಹಳ್ಳಿಗಳಲ್ಲಿ ಅಲ್ಲಿ ಇದು ಬಸವನ ಹಬ್ಬ. ರೈತರು ತಮ್ಮ ಜೀವಾಳವಾದ ಎತ್ತುಗಳಿಗೆ ಬಾಳೆ ಎಲೆಯಲ್ಲಿ ಊಟ ಬಡಿಸಿ ಅತ್ಯಂತ ಭಾವನಾತ್ಮಕವಾಗಿ ತಮ್ಮ ದೈನಂದಿನ ಕೃಷಿ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿ ಈ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾರೆ. ಈ ಹಬ್ಬದ ಹಿಸ್ಟ್ರಿನ ಸ್ವಲ್ಪ ಕೆದಕಿ ನೋಡಿದ್ರೆ ಪ್ರಾಚೀನ ಕಾಲದಲ್ಲಿ ಬಸವ ಪುರಾಣದ ಹಿನ್ನೆಲೆ ಇತ್ತು. ಆದ್ರೆ ನಾವಿಂದು ನೋಡ್ತಿರುವ ಈ ಆಧುನಿಕ ಫಾರ್ಮಲ್ ಬಸವ ಜಯಂತಿ ಶುರುವಾಗಿದ್ದು 1913ರಲ್ಲಿ. ದಾವಣಗೆರೆಯಲ್ಲಿ ಹರ್ಡೇಕರ್ ಮಂಜಪ್ಪನವರು ಇದನ್ನ ಅಧಿಕೃತವಾಗಿ ಆರಂಭಿಸಿದ್ರು. ಆಮೇಲೆ ಡಾಕ್ಟರ್ ಎಂ ಕಲ್ಬುರ್ಗಿಯವರಂತಹ ವಿದ್ವಾಂಸರ ಸಂಶೋಧನೆಗಳು ಈ ಇತಿಹಾಸಕ್ಕೆ ಒಂದು ಸ್ಪಷ್ಟ ಅಧಿಕೃತ ರೂಪ ಕೊಟ್ವು. ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ. ಈ ಜಾನಪದ ಸಾಹಿತ್ಯದ ತುಣುಕನ್ನೊಮ್ಮೆ ಕೇಳಿ. ಹಳ್ಳಿಗರ ಪಾಲಿಗೆ ಬಸವಣ್ಣ ಬರೀಯೊಬ್ಬ ಫಿಲಾಸಫರ್ ಅಲ್ಲ, ಬದಲಾಗಿ ಅಸ್ಪೃಶ್ಯತೆಯಂತಹ ಸಮಾಜದ ಪಿಡುಗುಗಳನ್ನ ಬೇರು ಸಹಿತ ಕಿತ್ತೆಸೆದ ರಿಯಲ್ ಲೈಫ್ ಹೀರೋ. ಅವರ ಆಲೋಚನೆಗಳು ಜನಪದರ ಉಸಿರಲ್ಲೇ ಬೆರೆತೋಗಿವೆ. ಮೂಲ ಕೃತಿಯಲ್ಲಿ ಬರೋ ಈ ಒಂದು ಲೈನ್ ನಿಜಕ್ಕೂ ರೋಮಾಂಚನ ಉಂಟುಮಾಡುತ್ತೆ. ಉಳುಮೆ ಮಾಡುವಾಗ ಎತ್ತಿನ ಗಾಡಿ ಚಕ್ರ ಗುಂಡಿಗೆ ಬಿದ್ದು ಎತ್ತು ಮುಗ್ಗರಿಸಿದ್ರೆ ರೈತನ ಬಾಯಿಂದ ಆಟೋಮ್ಯಾಟಿಕ್ ಆಗಿ ಆತಂಕದಲ್ಲಿ ಹೊರಬರೋ ಮೊದಲ ಪದವೇ ಬಸವ 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 ಅಂತ. ಬಸವಣ್ಣನವರು ಗ್ರಾಮೀಣ ಬದುಕಿನ ಅವರ ಸರ್ವೈವಲ್ ಇನ್ಸ್ಟಿಂಕ್ಟ್ನ ಜೊತೆಗೆ ಎಷ್ಟರ ಮಟ್ಟಿಗೆ ಹಾಸುಹೊಕ್ಕಾಗಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಸೊ ಇದೆಲ್ಲ ನೋಡಿದ ಮೇಲೆ ಒಂದು ದೊಡ್ಡ ಪ್ರಶ್ನೆ ನಮ್ಮೆದುರು ನಿಲ್ಲುತ್ತೆ. ಕೇವಲ ಮಹಾಪುರುಷರ ಹೆಸರನ್ನ ಜಪಿಸಿದ್ರೆ ಪವಾಡಗಳಾಗಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿರುವಾಗ, ಅವರು ಬೋಧಿಸಿದ ಆ ಕಠಿಣ ಜವಾಬ್ದಾರಿಯನ್ನ ಇವತ್ತಿನ ಸಮಾಜ ನಿಜಕ್ಕೂ ಹೇಗೆ ಅಳವಡಿಸ್ಕೊಳ್ಬೇಕು? ಕೇವಲ ವರ್ಷಕ್ಕೊಮ್ಮೆ ಜಯಂತಿ ಆಚರಣೆ ಮಾಡಿದ್ರೆ ಸಾಕೆ, ಅಥವಾ ಆ ನಿಸ್ವಾರ್ಥತೆ, ಸಮಾಜಮುಖಿ ಹೊಣೆಗಾರಿಕೆಯನ್ನ ನಾವು ನಿಜಕ್ಕೂ ಬದುಕಿನಲ್ಲಿ ಅಳವಡಿಸ್ಕೊಳ್ತಿದ್ದೀವಾ? ಖಂಡಿತ ಯೋಚಿಸಿ. ಈ ಅದ್ಭುತವಾದ ಮೂಲಕೃತಿಗಳ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು.